ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವಳು ಇನ್ನೂ ಆಗ್ತಾನೆ ಹೇಳಪ್ಪ. ಎಷ್ಟಾಯ್ತು? 9 ರೌಂಡ್ ಸುತ್ತಬೇಕು. 9 ಸುತ್ತು, ಅಲ್ಲಿ 9 ಇರೋದು ನವಗ್ರಹಗಳು. 3ಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಇನ್ನು 6ಕ್ಕೆ ಏನು ಮಾಡ್ತೀಯಾ? ಶಿವಮಂಗಿರಿ ಇದಕ್ಕೆ ಮತ್ತೆ ತೋರಿಸೋಳೆ. ಓಕೆ, ಮೊಕ್ಕೊಡಿದ ಹಿಂದೆ ಹೋಗಿ ಮಾಡ್ಕೊಂಡು. ನಾನು ವಿಡಿಯೋ ಮಾಡ್ತಿಲ್ಲ, ಮತ್ತೆ ಫೋಟೋ ತೆಗಿಯೋಣ ಅಂತ ಹೋದೆ. ಸುಮ್ಮನೆ ನಡ್ಕೊಂಡು ಹೋಗ್ತಾವಳಲ್ಲ. ಇಲ್ಲೇ ಗಂಟೆ ಹೊಡಿಬೋದಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ATMಗೆ ಹೋಗ್ಬೇಕಿತ್ತು. ಸ್ವಲ್ಪ ಅಮೌಂಟ್ ತೊಗೊಳೋದಿತ್ತು. ATMಗೆ ಹೋಗಿ ಅಮೌಂಟ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಪಾಪು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮೂಸಂಬಿ ಹಣ್ಣಿತ್ತು, ಅದನ್ನು ಕೂಡ ಅವಳಿಗೆ ಬಿಡಿಸ್ಕೊಟ್ಟೆ. ಅವಳು 1 ಪೀಸ್ ಕೊಟ್ಟರೆ ಅದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಎಷ್ಟು ಫುಲ್ಲು ಅರ್ಧ ಎಲ್ಲ ಅದನ್ನು ತೊಗೊಂಡಿದ್ದಾಳೆ. ನನಗೆ ಕೊಡಪ್ಪ, ಅದು ಕೋಲ್ಡ್ ಆಗುತ್ತೆ, ಕೊಡು ಮಗು ಅಂತ ಅಂದರೆ ಬರೀ ಸಿಪ್ಪೆ ಮಾತ್ರ ಕೊಡ್ತಾ ಇದ್ದಾಳೆ. ನೋಡಿ, ಸಿಪ್ಪೆನೂ ಕೊಟ್ಟಿಲ್ಲ ಕೈಗೆ, ಅದು ಮತ್ತೆ ಬಾಯಿಗೆ ಕೊಳ್ತಿದ್ದಾಳೆ. ಸರಿ ಅಂತ ಅವಳಿಗೆ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಕ್ಕೆ ಕೊಟ್ಬಿಟ್ಟು ಆಮೇಲೆ ಅದನ್ನು ಇಸ್ಕೊಂಡೆ. ಅಷ್ಟೊಂದು ತಿನ್ನೋಕೆ ಕೊಟ್ಟಿಲ್ಲ, ಶೀತ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು. ಇನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಆಲ್ರೆಡಿ ಲೇಟ್ ಆಗಿತ್ತು. ಅಲ್ಲಿಂದ ಬಂದಾಗಲೂ ಕೂಡ 4 ಗಂಟೆ ಆಗಿತ್ತು. ಅದಕ್ಕೆ ಇವಳನ್ನ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಳು 5 ಗಂಟೆ ಹಂಗೆ ಎದ್ದಿದ್ಲು. ಇನ್ನು ಸಂಜೆ ಆಯ್ತಲ್ವ ಅಂತ ಹೇಳ್ಬಿಟ್ಟು ಇವಳನ್ನು ಕೂಡ ಆಟ ಆಡಿಸ್ಕೊಂಡು ಕೂತಿದ್ದೆ. ಇನ್ನು ನೈಟ್ಗೆ ಪಾಪುಗೆ ಅಂತ ಪಾಲಕ್ ಕಿಚಡಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಾಪು ಬೇಳೆ ಹಾಕಿ ಮಾಡಿದ್ರೆ ತಿನ್ನೋದಿಲ್ಲ, ಅದಕ್ಕೆ ಬರೀ ಪಾಲಕ್ ಸೊಪ್ಪು ಮತ್ತು ರೈಸ್ನ ಹಾಕಿ ಮಾಡ್ಕೊಡ್ತಾ ಇದ್ದೀನಿ.
ಪಾಪು ಊಟ ಕೂಡ ರೆಡಿ ಆಯಿತು. ಇನ್ನು ನಾವು ಊಟ ಮಾಡಿಕೊಂಡು ಇವಾಗ ಮಲ್ಕೋಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.